ಇದೇ ರೀತಿಲಿ ಹೋದರೆ ನಮ್ಮ ನೋಟಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಅಳಿಸ್ತಕ್ಕಂಥ ಕಾಲ ಬರ್ಲಿಕ್ಕೆ ದೂರ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಇವತ್ತು ಇವರು ಅವರ ಪುತ್ಥಳಿಯನ್ನು ಮಾಡಿ ಅನೇಕ ಪ್ರದರ್ಶನ ಮಾಡ್ತಾರೆ, ಗೋಡ್ಸೆಯನ್ನ ವೈಭವೀಕರಿಸ್ತಾರೆ, ಮತ್ತೆ ಹೇಳ್ತಾರೆ ನಾವು ಗಾಂಧಿ ಹೆಸರನ್ನು ಗಟ್ಟಿ ಮಾಡುವಂಥ ದೃಷ್ಟಿ ಅಂತಲೂ ಹೇಳ್ತಾರೆ. ಇದು ಒಂದು ಏನು ಹಿಪೋಕ್ರಸಿ ಇವರು. ಕೆಲವು ರಾಷ್ಟ್ರಪಿತ ಹೇಳಲಿಕ್ಕೂ ಹಿಂಜರಿತಕ್ಕಂಥ ಜನ ಇದ್ದಾರೆ, ತಮಾಷೆ ಮಾಡ್ತಕ್ಕಂಥವ್ರು ಇದ್ದಾರೆ. ಹಿಂದಿನ UPA ಸರ್ಕಾರದ ಕಾಲದಲ್ಲಿ ದೇಶದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದಿನ ಸರ್ಕಾರ ಜಾರಿಗೆ ತಂದ ಸಂದರ್ಭದಲ್ಲಿ ಜಗತ್ತೇ ಮೆಚ್ಚುಗೆ ಆದಂತ ಒಂದು ಕಾರ್ಯಕ್ರಮ. ಇದು ಸಮಾಜದ ಉದ್ಯೋಗವನ್ನ ಬಡವರಿಗೆ ಖಾತ್ರಿ ಮಾಡಿಸ್ತಕ್ಕಂಥ ಒಂದು ಯೋಜನೆ ಆಗಿತ್ತು. ಉದ್ಯೋಗ ಖಾತ್ರಿ ಯೋಜನೆ ಅದರ ಬಗ್ಗೆ ಮೋದಿಯವರು ಕೂಡ ಪ್ರಧಾನಮಂತ್ರಿ, ಈಗಿನ ಪ್ರಧಾನಮಂತ್ರಿ ಆಗ ಇದೊಂದು ಭ್ರಷ್ಟಾಚಾರದ ಒಂದು ಕಾರ್ಯಕ್ರಮವಾಗಿ ಬರ್ತದೆ ಅಂತೇಳಿ ಹೇಳಿದ್ರು. ನಾನು ಇಡೀ ಪೂರ್ತಿ ಸಂದರ್ಭದಲ್ಲಿ ಟೀಕೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದನ್ನು ಇವತ್ತು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕೂಡ ಇವತ್ತು ಆಧಾರ್ ಕಾರ್ಡ್ನ ವಿಷಯ ಇರ್ಬೋದು ಅಥವಾ ಬೇರೆ ಬೇರೆ UPA ಸರ್ಕಾರ ಏನು ಕಾರ್ಯಕ್ರಮ ತಂದಾಗ ಅದನ್ನು ಟೀಕೆ ಮಾಡಿ ಮತ್ತೆ ಅದರ ಬಗ್ಗೆ ತಾವೇ ಹೆಚ್ಚೋದಕ್ಕೆ ಶಕ್ತಿ ಕೊಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕೂಡ ಅದು ಅನೇಕ ಉದಾಹರಣೆಗಳಿದೆ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಸಮಾಜದ ಎಲ್ಲ ಜನರಿಗೆ ಅನುಕೂಲ ಆಯಿತು, ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿ. ಈ ಕಾರ್ಯಕ್ರಮದ ಕೆಲವು ತಿದ್ದುಪಡಿಯನ್ನು ಕೂಡ ತಂದಿದ್ದಾರೆ. ಈಗಿನ ವರ್ತಮಾನ ಸಂದರ್ಭದಲ್ಲಿ ಬಹುಶಃ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಅನೇಕ ಮಹನೀಯರ ಹೆಸರುಗಳನ್ನು ಅದನ್ನು ತೆಗೆಸ್ತಕ್ಕಂಥದ್ದು ಮತ್ತೆ ಅವರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಹೆಸರನ್ನು ತೆಗೀತಕ್ಕಂಥ ಪ್ರಯತ್ನ ಎಲ್ಲ ಕಾಂಗ್ರೆಸ್ ಇದನ್ನ ವಿರೋಧಿಸ್ತದೆ ಅಂತೇಳಿ ಈ ಒಂದು ಗಾಂಧೀಜಿಯವರನ್ನ ಹೀಯಾಳಿಸ್ತಕ್ಕಂಥ ಅಪಮಾನ ಮಾಡಿಸ್ತಕ್ಕಂಥ ಇವತ್ತು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಇದೊಂದು ಅವರನ್ನು ಅಪಮಾನಿಸ್ತಕ್ಕಂಥದ್ದು, ಅವರ ಹೆಸರನ್ನು ಅವಮಾನಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಿದ್ದುಪಡಿ ಮೂಲಕ ಹೆಸರು ಬದಲಾಯಿಸಿ ಮಾಡಿರ್ತಕ್ಕಂಥದ್ದು ಕೂಡ ಅದರ ಒಂದು ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಉದ್ಯೋಗ ಖಾತ್ರಿ ಯೋಜನೆ ಕೆಲವು ತಿದ್ದುಪಡಿ ಕೂಡ ಮಾಡಿದ್ದಾರೆ. ಇವತ್ತು ವೇತನದ ಪಾವತಿ ಬಹುಶಃ ಕೇಂದ್ರ ಸರ್ಕಾರವೇ ಮಾಡಬೇಕಾಗಿತ್ತು ಆ ಹಿಂದಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಈಗಿನ ತಿದ್ದುಪಡಿಯಲ್ಲಿ 60 ಭಾಗ ಕೇಂದ್ರ ಸರ್ಕಾರ, 40 ಭಾಗ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ. ಇದು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಸರ್ಕಾರ ಏನು ಕೊಡಬೇಕಾಗದ್ದು ಕಡಿಮೆ ಮಾಡಿರ್ತಕ್ಕಂಥದ್ದು ಕೂಡ ಆಗಿದೆ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಗಾಂಧೀಜಿಯವರನ್ನ ಹೆಸರನ್ನು ಬದಲಾಯಿಸುವಂಥದ್ದು ಮಾತ್ರವಲ್ಲ, ಕೆಲವು ಯೋಜನೆಯನ್ನು ದುರ್ಬಲಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಆಗಿದೆ. ಇವತ್ತು ಗಾಂಧೀಜಿಯವರ ಬಗ್ಗೆ BJPಯವರ ಧೋರಣೆಗಳು ಹೇಗಿದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೋದು. ಪ್ರಪಂಚದ ಅನೇಕ ದೇಶಗಳಲ್ಲಿ ಬಹುಶಃ ಗಾಂಧೀಜಿಯವರ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ಕೆಲವು ಈ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತ ಕೆಲವು ಮುಖಂಡರುಗಳು ಬಹುಶಃ ಅವರ ಪುತ್ಥಳಿಯನ್ನು ಮಾಡಿ ಅದಕ್ಕೆ ಗುಂಡು ಹೊಡೆಯುವಂಥ ದೃಶ್ಯವನ್ನು ಮಾಡಿ ಬಹುಶಃ ಗಾಂಧೀಜಿಯವರಿಗೆ ಅಪಮಾನ ಮಾಡತಕ್ಕಂಥ ಕೂಡ ನಾವು ಈ ದೇಶದಲ್ಲಿ ಕಂಡಿದ್ದೇವೆ. ಇವತ್ತು ಗಾಂಧಿಯನ್ನ ಹತ್ಯೆ ಮಾಡಿರ್ತಕ್ಕಂಥ ಗೋಡ್ಸೆಯವರನ್ನು ವೈಭವೀಕರಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ಸಮಾಜದಲ್ಲಿ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಗಾಂಧೀಜಿಯನ್ನ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕ ಪ್ರತಿಯೊಬ್ಬರನ್ನ ಗೌರವಿಸ್ತಕ್ಕಂಥ ಇತಿಹಾಸವನ್ನ ತಿದ್ದತಕ್ಕಂಥ ಕೆಲಸ. ಇದರ ಮೂಲ ಉದ್ದೇಶ ಏನಂತಂದ್ರೆ ಇತಿಹಾಸ, ಈ ದೇಶದ ಏನು ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿ ಎಲ್ಲನ್ನ ಅವರ ಇತಿಹಾಸವನ್ನ, ದೇಶದ ಇತಿಹಾಸವನ್ನ ತಿದ್ದುವಂಥ ಒಂದು ಕೆಲಸವನ್ನ ಮಾಡೋದ್ರ ಮೂಲಕ ಗಾಂಧೀಜಿಯವರಿಗೆ ಅಪಮಾನ ಮಾಡ್ತಕ್ಕಂಥ. ಇವತ್ತು ದೇಶದ ಪ್ರಪಂಚದ 80 ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಅವರ ಪ್ರತಿಮೆಯನ್ನು ಮಾಡಿ ಪ್ರತಿಮೆಯನ್ನು 80 ದೇಶಗಳು ಅವರ ಪ್ರತಿಮೆಯನ್ನು ಮಾಡಿ ಅವ್ರ ಗೌರವ ಕೊಟ್ಟಿರ್ತಕ್ಕಂಥದ್ದು. ಅವರು ಸತ್ತಾಗ ಅವರ ಪ್ರಪಂಚ ನೋವು ಆಗಿರ್ತಕ್ಕಂಥದ್ದು ಕೂಡ ನಾವು ಇವತ್ತು ಕಂಡಿದ್ದೇವೆ. ಮಹಾತ್ಮ ಗಾಂಧಿ ಒಬ್ಬ ದೊಡ್ಡ ಪ್ರಪಂಚದ ವ್ಯಕ್ತಿ ಅನ್ನೋದನ್ನು ನಾವು ಅವರಿಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅವರನ್ನ ಗೌರವವನ್ನು ಕಡಿಮೆ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ.
ಪುತಿನ್ ಅವರು ರಷ್ಯಾದ ಅಧ್ಯಕ್ಷ ಪುತಿನ್ ಅವರು ಬಂದಾಗ ಬಹುಶಃ ಗಾಂಧೀಜಿಯವರ ಪ್ರತಿಮೆಗೆ ಅವ್ರು ನಮಸ್ಕರಿಸ್ತಕ್ಕಂಥ ನಾವು ನೋಡ್ತೇವೆ. ಆದರೆ ಪ್ರಪಂಚದಲ್ಲಿ ಪ್ರಧಾನಮಂತ್ರಿಯವರು ಬೇರೆ ದೇಶಕ್ಕೆ ಹೋದಾಗ ಗಾಂಧೀಜಿಯವ್ರನ್ನು ಅವ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವವನ್ನು ಮಾಡ್ತಾರೆ. ಆದರೆ ದೇಶದಲ್ಲಿ ಅದೇ ಪಕ್ಷದ ಜನ ಗಾಂಧೀಜಿಯವ್ರನ್ನ ಅಪಹಾಸ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಪುತಿನ್ ಅವರು ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರು ನಮಸ್ಕರಿಸ್ತಕ್ಕಂಥದ್ದು ಅದು ಇವತ್ತು ರಷ್ಯಾ ದೇಶದಲ್ಲಿ. ನಾನು ಮಾಸ್ಕೋಕ್ಕೆ ಹೋಗಿದ್ದೆ. ಅಲ್ಲಿ ಕ್ರೆಮ್ಲಿನ್ ಅಂತ ಹೇಳಿದ್ರೆ ಲೆನಿನ್ ಅವರ ರಾಷ್ಟ್ರಪಿತ ಅಂತೇಳಿ ಲೆನಿನ್, ನಮಗೇನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಇದ್ದಾರ ಅದೇ ರೀತಿಯಲ್ಲಿ ಆ ಲೆನಿನ್ನ ಶವವನ್ನು ಹಾಗೆ ಫ್ರೀಜ್ ಮಾಡಿಟ್ಟಿದ್ದಾರೆ. ಅದು ಎಲ್ಲರೂ ಅಲ್ಲಿ ಹೋದವರು ಅದನ್ನು ವಿಸಿಟ್ ಮಾಡ್ತಾರೆ. ಅಷ್ಟು ಗೌರವ ಆ ದೇಶದ ಒಂದು ರಾಷ್ಟ್ರಪಿತನಿಗೆ. ಆದ್ದರಿಂದಾಗಿ ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಇಲ್ಲಿ ಬಂದಾಗ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಮೆಗೆ ಅವರು ನಮಸ್ಕರಿಸ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಆದರೆ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಇವತ್ತು ಗಾಂಧೀಜಿಯವರ ಹೆಸರನ್ನು ಜನರ ಮನಸ್ಸಿನಿಂದ ದೂರ ಮಾಡಬೇಕು ಅಂತ ಹೇಳ್ತಕ್ಕ ದೃಷ್ಟಿಯಲ್ಲಿ ಗಾಂಧೀಜಿಯವರು ನಮಗೆ ಒಂದು ಆದರ್ಶ ವ್ಯಕ್ತಿ, ರಾಷ್ಟ್ರಪಿತ ಅಂತ. ಕೆಲವರು ರಾಷ್ಟ್ರಪಿತ ಅಂತ ಹೇಳಲಿಕ್ಕೂ ಹಿಂಜರಿತಕ್ಕಂಥ ಜನ ಇದ್ದಾರೆ, ತಮಾಷೆ ಮಾಡ್ತಕ್ಕಂಥವ್ರು ಇದ್ದಾರೆ. ಇವತ್ತು ಪ್ರಪಂಚ ಅವರಿಗೆ ದೊಡ್ಡ ಗೌರವವನ್ನು ಕೊಡ್ತಾರೆ. ಪ್ರಪಂಚ ಇದೇ ರೀತಿಯಲ್ಲಿ ಹೋದರೆ ನಮ್ಮ ನೋಟಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಅಳಿಸ್ತಕ್ಕಂಥ ಕಾಲ ಬರ್ಲಿಕ್ಕೆ ದೂರ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು. ಗಾಂಧೀಜಿ ಸಣ್ಣ ಜನ ಅಲ್ಲ. ಗಾಂಧೀಜಿ ಅವರ ಹೆಸರನ್ನು ಬದಲಾಯಿಸ್ತಕ್ಕಂಥದ್ದು ಅಪ್ರತಿಮವಾದಂಥ ಒಂದು ಘೋರ ಅಪರಾಧ ಇದು. ಗಾಂಧೀಜಿಯವರು ನಮಗೆ ಖಂಡಿತವಾಗಿ ರಾಷ್ಟ್ರಪಿತ. ಅಹಿಂಸಾ ಚಳವಳಿಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಅವರ ಮಾಡಿರ್ತ ತ್ಯಾಗವನ್ನು ಪ್ರಪಂಚ ಮೆಚ್ಚುತ್ತದೆ. ಪ್ರಪಂಚ, ಭಾರತ ಮಾತ್ರ ಅಲ್ಲ, 80 ದೇಶಗಳು ಅವರ ಪ್ರತಿಭೆಯನ್ನು ಇಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಇವರು ಅವರ ಪುತ್ಥಳಿಯನ್ನು ಮಾಡಿ ಅನೇಕ ಪ್ರದರ್ಶನ ಮಾಡ್ತಾರೆ, ಗೋಡ್ಸೆಯನ್ನು ವೈಭವೀಕರಿಸ್ತಾರೆ. ಮತ್ತೆ ಹೇಳ್ತಾರೆ ನಾವು ಗಾಂಧಿ ಹೆಸರನ್ನು ಗಟ್ಟಿ ಮಾಡುವಂಥ ದೃಷ್ಟಿ ಅಂತ ಹೇಳ್ತಾರೆ. ಇದು ಒಂದು ಏನು ಹಿಪೋಕ್ರಸಿ, ಇವರು ತೋರಿಕೆ ಒಂದು ಪ್ರದರ್ಶನ ಮಾಡ್ತಕ್ಕಂಥ ಬಿಟ್ಟರೆ ಇವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಎಲ್ಲರ ಮೇಲೆಯೂ ಇವರಿಗೆ ಗೌರವ ಇಲ್ಲ. ಇವರ ಕೃತ್ಯಗಳೆಲ್ಲ ದೇಶ ಪ್ರೇಮಿಗಳ ಪರವಾಗಿ ಇರ್ತಕ್ಕಂಥ ಕೃತ್ಯಗಳೆಲ್ಲ ಇದೆ ಎಲ್ಲವೂ ಕೂಡ. ಇದನ್ನು ನಾವು ಜನ ಸಮುದಾಯ ಅರ್ಥ ಮಾಡಬೇಕಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.